ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. 31 ಜಿಲ್ಲೆಯ ಎಲ್ಲ ನಮ್ಮ ಆತ್ಮೀಯರು, ಹಿತೈಷಿಗಳು, ಬಂಧು ಮಿತ್ರರು, ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಒಂದು ಲೈವ್ ದೃಶ್ಯಾವಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬೆಂಗಳೂರಿನ RT ನಗರದಲ್ಲಿರುವಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಗವರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜ್. ಈ ಒಂದು ಕಾಲೇಜ್ ಮುಂಚೂಣಿಯಲ್ಲಿದ್ದು ತನ್ನದೇ ಆದ ಒಂದು ಚಾಪು ಮೂಡಿಸಿರುವಂತ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಇವತ್ತು ಕ್ರೀಡಾಕೂಟ, ವಾರ್ಷಿಕ ಕ್ರೀಡಾಕೂಟದಲ್ಲಿ ಆಲ್ಮೋಸ್ಟ್ ಅಂದ್ರೆ ಸ್ಪೋರ್ಟ್ಸ್ ಡೇ ಅಂಗವಾಗಿ ಆಲ್ಮೋಸ್ಟ್ ಎಲ್ಲರೂ ಎಲ್ಲ ಗಣ್ಯಮಾನ್ಯರು, ಸ್ಪೋರ್ಟ್ಸ್ ರಿಲೇಟೆಡ್ ಗೆ ಸಂಬಂಧಪಟ್ಟ ಗಣ್ಯಮಾನ್ಯರು ಮತ್ತೆ ಫಿಸಿಕಲ್ ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತೆ ಅವರೆಲ್ಲರೂ ನಾವು ನೋಡ್ತಾ ಇದೀವಿ. ಇಲ್ಲಿ ಕಾಲೇಜಿನ ಪ್ರಾಂಶುಪಾಲರು ನಮ್ಮೊಟ್ಟಿಗಿದ್ದಾರೆ. ಎಲ್ಲ ಗಣ್ಯಮಾನ್ಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಕ್ರೀಡಾ ಇಲಾಖೆಗೆ ಆಲ್ಮೋಸ್ಟ್ ಬೆಳವಣಿಗೆಗೆ ಅಂದ್ರೆ ಸ್ಪೋರ್ಟ್ಸ್ ಒಂದು ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಒಂದು ಬೆಳವಣಿಗೆಗೆ ದೊಡ್ಡ ಮಟ್ಟದ ಒಂದು ಕೊಡುಗೆ ಆಗ್ಬೇಕು. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಅದು ಯಾವುದೇ ತರ ಸ್ಪೋರ್ಟ್ಸ್ ಇರಲಿ, ಎಲ್ಲ ಸ್ಪೋರ್ಟ್ಸ್ ದೊಡ್ಡ ಮಟ್ಟದಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯ, ಅಂತಾರಾಜ್ಯ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮ ಕ್ರೀಡಾಪಟುಗಳು ತಯಾರಿಯಾಗುವ ನಿಟ್ಟಿನಲ್ಲಿ ಅದು ವಾಲಿಬಾಲ್, ಬ್ಯಾಡ್ಮಿಂಟನ್, ವಾಟರ್ ಗೇಮ್, ಸ್ಪೋರ್ಟ್ಸ್ ವಾಟರ್ ಗೇಮ್ ಲೈಕ್ ಸ್ವಿಮ್ಮಿಂಗ್ ಆಗಿರ್ಬೋದು, ಕಬಡ್ಡಿ, ಖೋಖೋ ಮತ್ತೆ ಎಲ್ಲಾ ತರ, ಫುಟ್ಬಾಲ್, ಕ್ರಿಕೆಟ್, ಎಲ್ಲಾ ತರ ಗೇಮ್ಸ್ ಮತ್ತೆ ಕುಸ್ತಿ, ಎಲ್ಲಾ ತರ ಗೇಮ್ಸ್. ಅದೇ ತರನೇ ವಿಶೇಷವಾಗಿ ಬಾಲ್ ಬ್ಯಾಡ್ಮಿಂಟನ್ ಈ ಒಂದು ಗೇಮ್ ತುಂಬಾ ಹಳೆಯ ಗೇಮ್ ಆಗಿದ್ದು, ಈ ಒಂದು ಗೇಮ್ ಕೂಡ ಮುಂಚೂಣಿಗೆ ತರುವಂತ ನಿಟ್ಟಿನಲ್ಲಿ ಈ ತರ ಒಂದು ಕಾರ್ಯಕ್ರಮಗಳು ತುಂಬಾ ಯಶಸ್ವಿ, ಅರ್ಥಪೂರ್ಣ ಮತ್ತು ಮಹತ್ವನ ಪಡೆಯುತ್ತೆ. ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ, ಅರ್ಥಪೂರ್ಣ ಮತ್ತು ವಿಜೃಂಭಣೆ ಜರುಗಿದೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಈ ತರ ಒಂದು ಕ್ರೀಡೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲೂ ಕೆಲಸಗಳಾಗಬೇಕು. ಆ ನಿಟ್ಟಿನಲ್ಲಿ ಕ್ರೀಡಾಪಟುಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮತ್ತೆ ಅವರು ಒಂದು ಒಡನಾಟ ಹೇಗಿತ್ತು ಅದೆಲ್ಲ ಮೆಮೊರೀಸ್ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು. ವಿಶೇಷವಾಗಿ ಸ್ಪೋರ್ಟ್ಸ್ ಪ್ಯಾಷನೇಟ್ ಇರೋರು, ಮಕ್ಕಳಿಗೆ ಪೋಷಕರು ವಿಶೇಷವಾಗಿ ಮಕ್ಕಳನ್ನ ಮೊಬೈಲ್ ಅಡಿಕ್ಷನ್ ಇಂದ ಬಿಟ್ಟು ಕ್ರೀಡೆ ಕಡೆ ಗಮನ ಹರಿಸಬೇಕು. ಫಿಸಿಕಲಿ ಫಿಟ್ ಆಗಿರುವಂತ ನಿಟ್ಟಿನಲ್ಲಿ ಯಾವುದೇ ತರ ಒಂದು ಗೇಮ್ಸ್ಗೆ ಅಂದ್ರೆ ಮಗುಗೆ ಅನುಗುಣವಾಗಿ ಯಾವ ಗೇಮ್ ಇಷ್ಟ ಆಗುತ್ತೋ ಆ ಒಂದು ಆಸಕ್ತಿ ಅನುಗುಣವಾಗಿ ಪೋಷಕರು ಎಂಕರೇಜ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಆಗ್ಬೇಕಾಗಿದೆ. ಅದೇ ತರನೇ ಇವತ್ತು ಕಾರ್ಯಕ್ರಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು. ಮತ್ತೆ ಎಲ್ಲ ಆಲ್ಮೋಸ್ಟ್ ಕ್ರೀಡೆಗೆ ಸಂಬಂಧಪಟ್ಟ ಇಲಾಖೆ ಎಲ್ಲ ಮಾನೀಯರು ತಮ್ಮ ಅಭಿಪ್ರಾಯ ತುಂಬಾ ವ್ಯಕ್ತಪಡಿಸಿದ್ರು, ತುಂಬಾ ಅಚ್ಚುಕಟ್ಟಾಗಿ ವ್ಯಕ್ತಪಡಿಸಿದಂತಾನೆ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಈ ತರ ನಡೀತಾ ಹೋದಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಮತ್ತೆ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ವಿಶೇಷವಾಗಿ ಸರ್ಕಾರಿ ಸ್ಕೂಲಿನ ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಗಳು ಮತ್ತೆ ಸರ್ಕಾರಿ ಇಲಾಖೆಯಿಂದ ಆಲ್ಮೋಸ್ಟ್ ಒಂದು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿ ಮಾಡಿರೋರಿಗೆಲ್ಲ ಉನ್ನತ ಸ್ಥಾನಮಾನ ಗೌರವಗಳನ್ನ ಅಲಂಕರಿಸಿದ್ದಾರೆ. ಹಾಗಾಗಿ ಪೋಷಕರು ಜಾಸ್ತಿ ಪ್ರೈವೇಟೈಸೇಷನ್ ಮಾಡದೆ ಸರ್ಕಾರಿ ಶಾಲೆಗಳ ಮುಖಾಂತರ ಮಾದರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಸರ್ಕಾರದ ವತಿಯಿಂದ ಎಲ್ಲಾ ತರ ಸೌಲಭ್ಯಗಳನ್ನು ಕೊಡುವ ಮುಖಾಂತರ ಎಂಕರೇಜ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರು ಮತ್ತೆ ತಮ್ಮದೇ ಆದ ಒಂದು ಛಾಪು ಮೂಡಿಸುವಂತ ಶಿಕ್ಷಕರು ಅಷ್ಟೇ ಅವರು ಮಕ್ಕಳಿಗೆ ಆಲ್ಮೋಸ್ಟ್ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ, ಆಲ್ಮೋಸ್ಟ್ ಎಲ್ಲ ರೀತಿಯ ಒಂದು ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನೋಡ್ತಾ ಇದ್ದೀರಾ ಎಲ್ಲ ಕ್ರೀಡಾಪಟುಗಳು ಇವತ್ತು ಆಡಿ ಇವತ್ತಿನೇನೆಲ್ಲ ಕ್ಲೋಸಿಂಗ್ ಆಗ್ತಾ ಇದೆ. ಕಡೆಯಿಂದ ನಮ್ಮ ಕಾಲೇಜಿನಲ್ಲಿ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಗೆ ಒಂದು ಪ್ರೋಗ್ರಾಮ್ ಇತ್ತು. ಅದು ಇಂಟರ್ ಕಾಲೇಜು. ಇದು ಆಗಿದ್ದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯಿಂದ ನಮ್ಮ ಕಾಲೇಜು ಸ್ಥಳ ಅವರು ಆಯ್ಕೆ ಮಾಡಿಕೊಂಡು ನಾವೇ ಕೊಟ್ಟಿದ್ದೀವಿ. ಇದರಲ್ಲಿ ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಡಾಕ್ಟರ್ ಸೋಮಪ್ಪ ಸರ್ ಮತ್ತು ಸ್ಪೋರ್ಟ್ಸ್ ಕಮಿಟಿ, ಇದರಲ್ಲಿ ಡಾಕ್ಟರ್ ತಿಮ್ಮೇಗೌಡ ಸರ್ ಇದ್ದಾರೆ. ಬೇರೆ ಬೇರೆ ತುಂಬ ನಮ್ಮದು ಪ್ರೊಫೆಸರ್ಸ್ ಇದ್ದಾರೆ ಅದರಲ್ಲಿ. ಅದು ಬೆಳಗ್ಗೆ 10:00 ಇದು ಪಂದ್ಯಾವಳಿ ಸ್ಟಾರ್ಟ್ ಆಯಿತು. ಇದುವರೆಗೆ ನಡೀತು. ಈಗ ವ್ಯಾಲಿಡೇಟರಿ ಫಂಕ್ಷನ್ ಇದ್ದಿದ್ದು, ಇದರಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇತ್ತು. ಇದರಲ್ಲಿ IBM ಬಂಗಾರಪೇಟ್ ಡಿಗ್ರಿ ಕಾಲೇಜು ಅದು 3ನೇ ಸ್ಥಾನ ಪಡೆದಿದೆ. ಮತ್ತು 2ನೇ ಸ್ಥಾನ ಮುಲ್ಬಾಗಲ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು, ಮುಲ್ಬಾಗಲ್ ಕಡೆಯಿಂದ ಅವ್ರು ಬಂದಿದ್ರು. ಮತ್ತು 1ನೇ ಸ್ಥಾನ ಯಾವುದು ಕಾಲೇಜ್, ಚಿಂತಾಮಣಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಪಡೆದಿದ್ದಾರೆ. ಈ ಪಂದ್ಯಾವಳಿನಲ್ಲಿ ಸುಮಾರು ಬೇರೆ ಬೇರೆ ಗೌರಿಬಿದನೂರಿಂದ, ಕೋಲಾರದಿಂದ, ಬೇರೆ ಬೇರೆ ಕಡೆಯಿಂದ ಕೂಡ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಕಾಲೇಜಸ್ಸು ಸ್ಟೂಡೆಂಟ್ಸ್ ಬಂದಿದ್ದರು. ಬೆಳಗ್ಗೆಯಿಂದ ಇದು ಪಂದ್ಯಾವಳಿ ನಡೀತು. ಆದರೆ ಕೂಡ ಎಲ್ಲರೂ ಸೋಲು ಗೆಲ್ಲು ಇರ್ತದೆ. ತುಂಬ ಆಸಕ್ತಿಯಿಂದ, ತುಂಬ ಸಂಭ್ರಮದಿಂದ, ತುಂಬ ಸಂತೋಷದಿಂದ, ತುಂಬ ಇಂಟ್ರೆಸ್ಟಿಂದ ಎಲ್ಲ ಸ್ಟೂಡೆಂಟ್ಸ್ ಆಡಿದ್ರು. ಮತ್ತೆ ಸ್ಟೂಡೆಂಟ್ಸ್ ಭಾಗವಹಿಸಿದ್ರು. ಎಷ್ಟು ಕಾಲೇಜಸ್ ಗಳಿಂದ ಬಂದಿದ್ರು? ಸುಮಾರು 30 ಕಾಲೇಜು ಇಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸುಮಾರು ಸ್ಟೂಡೆಂಟ್ಸು ಇದ್ರು ಇಲ್ಲಿ.
ಅದು ಅದರಲ್ಲಿ ಕೂಡ 3 ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ನಾವು ತೀರ್ಮಾನ ಮಾಡಿ 3 ಜನಕ್ಕೆ ನಾವು ಇದು ಪ್ರೈಸಸ್ ಎಲ್ಲ ಕೊಟ್ಟಿದ್ದೀವಿ, ಮೆಡಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಈಗಾಗಲೇ ಅದು ನೀವು ನೋಡಿದ್ದೀರಾ. ಸರ್ ಇವತ್ತು ಆಲ್ಮೋಸ್ಟ್ ಏನು ಬಾಲ್ ಏನು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಂತ ಮಾಡಿದ್ವಿ, ಅದೇ ತರನೇ ಎಷ್ಟು ವರ್ಷದಿಂದ ಈ ತರ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ, ಇಲ್ಲ ಬೇರೆ ನೆಕ್ಸ್ಟ್ ಏನ್ ಮುಂದಿನ ಯೋಜನೆಗಳು? ನೋಡಿ, ಯೂನಿವರ್ಸಿಟಿ ನಮಗೆ ಯಾವುದೋ ಕಾಂಪಿಟೇಷನ್ಗೆ ಇದು ಹೇಳುತ್ತೆ, ಆ ಕಾಂಪಿಟೇಷನ್ ನಾವು ಮಾಡ್ತೀವಿ. ಚೆಸ್ ಕಾಂಪಿಟೇಷನ್ಸ್ಗೆ ಹೇಳ್ತಾ ಇದ್ರು, ಚೆಸ್ ಕಾಂಪಿಟೇಷನ್ ಮಾಡಿದ್ವಿ, ಥ್ರೋಬಾಲ್ ಕಾಂಪಿಟೇಷನ್ಸು ಗರ್ಲ್ಸ್ದು ವಿಮೆನ್ಸ್ದು ಅದು ಮಾಡಿದ್ವಿ, ಕ್ಯಾರಮ್ದು ಹೇಳಿದ್ರು ಅದು ಮಾಡಿದ್ವಿ. ಇದು ಫಸ್ಟ್ ಟೈಮು ಬಾಲ್ ಬ್ಯಾಡ್ಮಿಂಟನ್ ನಾವು ಟೂರ್ನಮೆಂಟು ಆರ್ಗನೈಸ್ ಮಾಡಿದ್ದು. ಇದಕ್ಕೆ ನಮ್ಮ ಟೀಮ್ ತುಂಬ ವರ್ಕ್ ಮಾಡಿದೆ. ಸುಮ್ಮನೆ ಹೀಗೆ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಬೇರೆ ಬೇರೆ ಪಂದ್ಯಾವಳಿನಲ್ಲಿ ನಮ್ಮ ಕಾಲೇಜು ಮುಂದೆ ಬರ್ತಾ ಇದೆ. ವೆಯ್ಟ್ ಲಿಫ್ಟಿಂಗ್ನಲ್ಲಿ ನಮಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ. ಮತ್ತು ಬೇರೆ ಪಂದ್ಯಾವಳಿನಲ್ಲಿ ಕೂಡ ಯೂನಿವರ್ಸಿಟಿಗೆ ಕೂಡ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ನಮ್ಮ ಕಾಲೇಜಿಂದ ಆಡ್ತಾ ಇದ್ದಾರೆ. ಮತ್ತು ಎಜುಕೇಷನ್ನಲ್ಲಿ ಕೂಡ ನಮ್ಮ ಕಾಲೇಜ್ ಮುಂದೆ ಬಂದಿದೆ. BCAನಲ್ಲಿ ನೀವು ನೋಡಿರಬಹುದು 100% ರಿಸಲ್ಟ್ ಬಂದಿತ್ತು. ಕೆಲವು ಸ್ಟೂಡೆಂಟ್ಸು ಕೆಲವು ಸಬ್ಜೆಕ್ಟ್ನಲ್ಲಿ ಔಟ್ ಅಂದರೆ 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ದಾರೆ. ಎಲ್ಲಿ ನಾವು ಎಜುಕೇಷನಲ್ಲಿ ಮುಂದೆ ಇದ್ದೀವಿ, ಅದೇ ಥರ ಪ್ಲೇಸ್ಮೆಂಟ್ನಲ್ಲಿ ಕೂಡ ನಾವು ಮುಂದೆ ಇದ್ದೀವಿ. 100% ಪ್ಲೇಸ್ಮೆಂಟ್ ನಮ್ಮಲ್ಲಿ ಇದೆ. ಅದೇ ಥರ ಸ್ಪೋರ್ಟ್ಸ್ನಲ್ಲಿ ನಾವು ಮುಂದೆ ಇದ್ದೀವಿ. ವೆರಿ ನೈಸ್. ಒಂದೆರಡು ಮಾತು ಸರ್, ನಮ್ಮ ಕಾಲೇಜ್ನಲ್ಲಿ ಈಗಾಗಲೇ ಸುಮಾರು ಒಂದು 4-5 ವರ್ಷಗಳಿಂದ ಇದೇ ಥರ ಇಂಟರ್ ಕಾಲೇಜ್ ಕೊಲಿಜಿಗೇಟ್ ಸ್ಪೋರ್ಟ್ಸನ್ನು ಆರ್ಗನೈಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೂ ಹಿಂದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಟೇಕ್ಕೊಂಡು ಒಂದು ಸ್ಪೋರ್ಟ್ಸನ್ನ ಮಾಡಿದೋ, ಅದರಲ್ಲೂ ಸಹ ನಮ್ಮ ಕಾಲೇಜೇ ಪ್ರಥಮ ಬಹುಮಾನವನ್ನು ಗಳಿಸ್ತು. ಅದೇ ರೀತಿ ನಮ್ಮ ಕಾಲೇಜ್ನಲ್ಲಿ ಸ್ಪೋರ್ಟ್ಸು ಹಾಗೂ ಅಕಾಡೆಮಿಕ್ ವೈಸು ಮತ್ತು ಲೈಬ್ರರಿ ಎಲ್ಲವೂ ಚೆನ್ನಾಗಿ ಇದೆ. ಹಾಗಾಗಿ ನಮ್ಮ ಕಾಲೇಜಿಗೆ ಈ ಹಿಂದೆ 2014ರಲ್ಲಿ ನ್ಯಾಕು ವಿಸಿಟ್ ಮಾಡಿದಾಗ ನಮ್ಮ ಕಾಲೇಜ್ಗೆ A ಗ್ರೇಡ್ ಮಾನ್ಯತೆಯನ್ನು ನೀಡಿದೆ. ಹೀಗಾಗಿ ನಮ್ಮ ಕಾಲೇಜಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ಸಹ ನಮ್ಮ ಪ್ರಾಂಶುಪಾಲರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಹಾಗೆ ಸ್ಟ್ರೆಂತು ಸಹ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲೂ ಸಹ ನಮ್ಮ ಕಾಲೇಜಿನಲ್ಲಿ ಹೆಚ್ಚಳವಾಗಿದೆ. ಈಗಾಗಲೇ 1000ನ್ನು ದಾಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಅದರ ಸಂಖ್ಯೆ ವೃದ್ಧಿ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಸರ್. ನಾನು ಈ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರು. ಈ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ನಮ್ಮ ಪ್ರಾಂಶುಪಾಲರ ಸಹಕಾರದೊಂದಿಗೆ ಮತ್ತು ನನ್ನ ಎಲ್ಲ ಕಾಲೇಜಿನ ಸಿಬ್ಬಂದಿಯ ಸಹಕಾರದೊಂದಿಗೆ ಇಂದು ಈ ಕಾರ್ಯಕ್ರಮವನ್ನು, ಈ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡೋದಕ್ಕೆ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ, ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಇಲ್ಲಿ ಸುತ್ತಮುತ್ತ ಭಾಳ ಚೆನ್ನಾಗಿ ಆಡ್ತಕ್ಕಂಥ ಆಟಗಾರರಿದ್ದಾರೆ. ಆದರೆ ಆಯೋಜನೆ ಮಾಡ್ತಕ್ಕಂಥ, ಸಪೋರ್ಟ್ ಮಾಡ್ತಕ್ಕಂಥ ತಂಡಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಸಂಖ್ಯೆ ಇರಲಿಲ್ಲ. ಅದನ್ನು ನಾನು ಇಲ್ಲಿ ಮಾಡಬೇಕನ್ನೋ ಉದ್ದೇಶದಿಂದ ಮತ್ತು ಹೊಸ ಈವೆಂಟನ್ನು ಕಾಲೇಜ್ಗಳಲ್ಲಿ ಪ್ರಾರಂಭ ಮಾಡಿದರೆ ಹೊಸ ಗೇಮ್ಗಳನ್ನು ವಿದ್ಯಾರ್ಥಿಗಳು ಕಲಿತಾರೆ. ಇದರಿಂದ ಮುಂದೆ ನಮ್ಮ ಕಾಲೇಜುಗಳಲ್ಲಿ ಹೊಸ ತಂಡಗಳನ್ನು ಕಟ್ಟೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿಯೇ ನಾನು ಈ ವಿಶ್ವವಿದ್ಯಾಲಯದಲ್ಲಿ ಮನವಿ ಮಾಡಿದ್ದೀವಿ. ಆ ಪ್ರಕಾರ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಪಂದ್ಯಾಟಗಳನ್ನು ನಡೆಸಿ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಹಾಗೆ ನನಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಲಾಭ ಏನು ಅಂತೇಳಿದ್ರೆ, ಈ ಸ್ಥಳದಲ್ಲಿ ಸ್ಥಳೀಯವಾಗಿ ಬಾಲ್ ಬ್ಯಾಡ್ಮಿಂಟನಲ್ಲಿ ಇಲ್ಲಿಯವರೆಗೆ ಸಾಕಷ್ಟು ಕ್ರೀಡಾಪಟುಗಳು ಆಡಿ ದೊಡ್ಡ ಹಿರಿಯ ಕ್ರೀಡಾಪಟುಗಳಿದ್ದಾರೆ. ಅದರ ನನ್ನ ಪಕ್ಕಕ್ಕಿದ್ದಂಥ ಇವರು ಕೂಡ ಹಸಿಬುಲ್ಲಾ ಸರ್ ಸಹ ಹಳೆಯ ಕ್ರೀಡಾಪಟು, ತುಂಬ ಹೆಸರು ಮಾಡಿರ್ತಕ್ಕಂಥವ್ರು, ಕ್ಲಬ್ಬನ್ನು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು, ಅಂಥವರು ಕೂಡ ಇವತ್ತು ಪರಿಚಯ ಆಯಿತು. ಹಾಗೆ ಚಂದ್ರಶೇಖರ್ ಅಂತ, ವಿಠಲ್ ಅಂತ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಬಂದು ಪರಿಚಯ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪಂದ್ಯವನ್ನು ನಿರಂತರವಾಗಿ ಅಭ್ಯಾಸ ಮಾಡೋದ್ರ ಮೂಲಕ ಮುಂದೆ ಎತ್ತರದ ಸ್ಥಾನದಲ್ಲಿ ಪಂದ್ಯಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೀವಿ. ಸರ್, ಏನ್ ಸರ್ ನಿಮ್ಮ ಒಂದು ಅಭಿಪ್ರಾಯ ಹೇಳಿ ಸರ್. ಈ ಒಂದು ಹೇಳಿ, ಮಾತಾಡಿ, ಲೈವ್ ಹೋಗ್ತಿದೆ, ಹೇಳಿ ಸರ್. ಯುವಕರಿಗೆ ನಿಮ್ಮ ಒಂದು ಮಾತು, 2 ಮಾತು ಯುವಕರಿಗೆ. ನಾವು ಆಟಿನಗರ್ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ನಾನು ಸೆಕ್ರೆಟರಿ ಆಗಿದ್ದೀವಿ. ಪ್ರಮೋಟ್ ಮಾಡ್ತಾ ಇದ್ದೀನಿ ಹುಡುಗರಿಗೆ ಎಲ್ಲ, ಶಾಲೆ ಮಕ್ಕಳಿಗೆ ಎಲ್ಲ ಒಂದು ಪ್ರಮೋಟ್ ಮಾಡ್ತಾ ಇದ್ದೀವಿ. ನಾವು ಒಂದು ಇಂಪ್ಲಿಮೆಂಟ್ ಮಾಡಲಿ ಅಂತ ಯೂನಿವರ್ಸಿಟಿನಲ್ಲಿ ಆಗಲಿ, ಆಲ್ ಇಂಡಿಯಾನಲ್ಲಿ, ನ್ಯಾಷನಲಲ್ಲಿ ಆಗಲಿ, ಅಲ್ಲಿ ಭಾಳ ಅನುಕೂಲ ಗೌರ್ಮೆಂಟ್ನಲ್ಲಿ ಇರುತ್ತೆ. ಮತ್ತು ಸರ್, ಇವಾಗ ಫುಟ್ಬಾಲ್, ಕ್ರಿಕೆಟ್ ಈ ತರ ಬೇರೆ ಬೇರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸ್ಕೊಂಡಿರುವಂತ ಕ್ರೀಡೆಗಳಿಗೆ ಆಟೋಮೆಟಿಕ್ ಆಗಿ ಯಾರು ಪ್ರೋತ್ಸಾಹನೆ ಮಾಡೋದು ಬೇಡ, ಅದು ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ಬಟ್ ಈ ತರ ಒಂದು ಕ್ರೀಡೆಗಳನ್ನ ಆಲ್ಮೋಸ್ಟ್ ಜನಗಳಿಗೆ ತಲುಪಿಸೋ ನಿಟ್ಟಿನಲ್ಲಿ ಎಷ್ಟು ಇದು ಓಲ್ಡ್ ಏಜ್ ಗೇಮ್, ಭಾಳ ವರ್ಷದಿಂದ ಬ್ಯಾಡ್ಮಿಂಟನ್ ಆಡ್ತಾ ಇರೋದು, ನ್ಯಾಷನಲ್ ಲೆವೆಲ್ ತನಕನೂ ಆಡ್ತಾ ಇದ್ದಾರೆ. ಈಗ ಮೊನ್ನೆ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಔಟ್ ಆಫ್ ಕಂಟ್ರಿನ ಡೆಲ್ಲಿನಲ್ಲಿ ಕರೆದು ಒಂದು 3-4 ಕಂಟ್ರಿಗೆ ಡೆಮೋ ಮಾಡ್ತಾ ಇದ್ದಾರೆ. ಅದು ಓಪನ್ ಸ್ಪೇಸ್ನಲ್ಲಿ ಬ್ಯಾಡ್ಮಿಂಟನ್ ಆಡ್ತೀವಿ, ಇಂಡೋರ್ ಗೇಮ್ ಆಡೋಕ್ಕಾಗಲ್ಲ. ಇದು
ಈಗ ಏಕಲವ್ಯ ಅವಾರ್ಡ್ ಮಾಡಿದ್ರು ಸರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ. ಅದರಲ್ಲಿ ಈ ತರ ಒಂದು ಕ್ರೀಡೆಯಲ್ಲಿ ಗುರುತಿಸ್ಕೊಂಡು ಆನರಿಂಗ್ ಮಾಡಿದವರು ಅಷ್ಟು ಕಮ್ಮಿ ಇತ್ತು. ಅಂದ್ರೆ ನಾವು ನೋಡಿದಂಗೆ ಏಕಲವ್ಯ ಅವಾರ್ಡ್ಸ್ ಎಲ್ಲರೂ ಕೊಟ್ಟರು, ಅದು ಸ್ವಿಮ್ಮಿಂಗು ಬೇರೆ ಬೇರೆ ಇದ್ರಲ್ಲಿ ಇದ್ದವರೆಲ್ಲ ಇತ್ತು. ಬಟ್ ಈ ಒಂದು ಕ್ರೀಡೆನ ಇನ್ನ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯೋ ನಿಟ್ಟಿನಲ್ಲಿ ಏನೇನ್ ಕೆಲಸಗಳು ಮುಂಬರುವ ದಿನ ಏನೋ ಯೋಚನೆ ಆಗ್ತದೆ? ಆವಾಗ ಭಾಳ ಯಾವ ಆಟ ಸ್ಪೋರ್ಟ್ಸ್ ಇರಲಿಲ್ಲ, ಬ್ಯಾಡ್ಮಿಂಟನ್ ಇತ್ತು. ಆವಾಗ ಎಲ್ಲ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಜಾಬ್ ಕೊಡ್ತಾ ಇದ್ರು. ಓಕೆ. ಈಚೆಗೆ ಜಾಬ್ ಒಂದು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡ್ರು, ಸ್ವಲ್ಪ ಆಡೋರು ಸ್ವಲ್ಪ ಕಡಿಮೆ ಆಗಿಬಿಡ್ತು. ಯೂನಿವರ್ಸಿಟಿ ಲೆವೆಲ್ನಲ್ಲಿ ಆಗಲಿ ಯಾವ್ದಾರಾಗಲಿ ಏಕಲ್ ಅವಾರ್ಡ್ ಎವರಿ ಇಯರ್ ಕೊಡ್ತಾ ಇದ್ರು. ಒಳ್ಳೆ ಜನ ತೊಗೊಂಡಿದ್ದಾರೆ, ಒಳ್ಳೆ ಜಾಬು ತೊಗೊಂಡಿದ್ದಾರೆ, ಒಳ್ಳೆ ಕೆಲಸಗಳನ್ನು ತೊಗೊಂಡಿದ್ದಾರೆ. ಈಗ ಗೌರ್ಮೆಂಟ್ ಇಂದ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಬ್ಯಾಡ್ಮಿಂಟನ್ಗೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಮೊದಲು ಡಿಮೋ ಮಾಡಿದ್ರಿ ಪೊಲೀಸ್ನಲ್ಲಿನೂ ತೊಗೊಳ್ಬೇಕಂತ. KSRP ನಲ್ಲಿ ಒಂದು ಟೂರ್ನಮೆಂಟ್ ಮಾಡಿದ್ವಿ. ಆಮೇಲೆ ಪರಮೇಶ್ ಸಾಹೇಬ್ರಿಗೆ ಮನವಿ ಮಾಡಿದ್ವಿ, ಹೋಮ್ ಮಿನಿಸ್ಟ್ರಿಗೆ ಮನವಿ ಮಾಡಿದ್ರಿ, ಮಕ್ಳಿಗೋಸ್ಕರ ವಿಲೇಜಸ್ ಗೇಮ್, ಅದು ವಿಲೇಜಸ್ ಸಹಕಾರ ನೀಡಿ, ಒಂದು ರಿಸರ್ವ್ ಕೋಟಾ ಕೊಡಿ, ಮಕ್ಕಳು ಎಲ್ಲ ಒಳ್ಳೇದಾಗತ್ತೆ, ಒಂದು ಅವೇರ್ನೆಸ್ ಬರುತ್ತೆ ಅಂತ. I am Dr. Venkatachalapati, Physical Education Director, Government First Aid College, and also I am also a ball badminton player. 1996 in the University, Gulbarga University, Karnataka University, Dharwad, Bangalore University and Karnataka State represent ಮಾಡಿದ್ದೀನಿ. And also ಈ ಇವೆಂಟನ್ನು RT ನಗರ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಆರ್ಗನೈಸ್ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ಸ್ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಗೇಮನ್ನು ಉಳಿಸ್ಬೇಕಾಗಿದ್ದು ತುಂಬ ಇದೆ. ಇದು ಆ್ಯಕ್ಚುಲಿ ಸೌತ್ ಇಂಡಿಯನ್ ಗೇಮ್ ಅಂತ ಮೊದಲಿಂದ ಹೆಸರುವಾಸಿಯಾಗಿದೆ. ಈಗ ವರ್ಲ್ಡ್ ಲೆವೆಲಲ್ಲಿ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಇಟ್ ಈಸ್ growing up nowadays and also it is very good skills ಇರ್ತಕ್ಕಂಥ ಗೇಮ್ ಇದೆ. ಆ್ಯಕ್ಚುಲಿ ಆಲ್ ಸ್ಕಿಲ್ಸ್ ಇರ್ತಕ್ಕಂಥ ಗೇಮ್ಸ್ ಇದರಲ್ಲಿ ಸ್ಕ್ವಾಶ್ ಆಡ್ಕೋಬೋದು, ಟೇಬಲ್ ಟೆನ್ನಿಸ್ ಆಡ್ಕೋಬೋದು, ಲಾನ್ ಟೆನ್ನಿಸ್ ಆಡ್ಕೋಬೋದು, ಓಕೆ, ಬ್ಯಾಡ್ಮಿಂಟನ್ ಆಡ್ಕೋಬೋದು. ಈ ಗೇಮ್ ಆಡಿದವರು ಆ ಎಲ್ಲ 5-6 ಗೇಮ್ಗಳನ್ನ ಈಸಿಯಾಗಿ ಆಡ್ಕೋಬೋದು. ಇಟ್ ಇಸ್ ವೆರಿ ಟಫೆಸ್ಟ್ ಗೇಮ್ ಆ್ಯಕ್ಚುಲಿ ನೋಡ್ಬೇಕಂದ್ರೆ. ವೈ ಇಟ್ ಇಸ್ ನಾಟ್ ಡೆವಲಪ್ಡ್ ನವೇಡೇಸ್ ಅಂದ್ರೆ ಕ್ಯಾಮರಾದಲ್ಲಿ ಕ್ಯಾಚ್ ಆಗೋದು ವೆರಿ ಟಫ್. ಇದು ವೆರಿ ಫಾಸ್ಟ್ ಗೇಮ್, ಇದು ವೆರಿ ಫಾಸ್ಟ್ ಗೇಮ್. ಆ್ಯಕ್ಚುಲಿ ಬಾಲ್ ಹೊಡೆದ ತಕ್ಷಣ ಕ್ಯಾಮ್ರಾಗೆ ಕೂಡ ಕ್ಯಾಚ್ ಆಗೋದು ವೆರಿ ಭಾಳ ಕಷ್ಟ ಆಗ್ತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ದೇ ಆರ್ ಚೇಂಜಿಂಗ್ ದ ಬಾಲ್ ಆಲ್ಸೋ. ಮೇ ಬಿ ಆ ಬಾಲ್ ಏನಾದರೂ ಚೇಂಜ್ ಮಾಡಿದ್ರೆ, ಬಾಲ್ದು ವಿಡ್ತ್ ಇದು ಸೈಜ್ ಏನೋ ಚೇಂಜ್ ಮಾಡಿದ್ರೆ ಮೇ ಬಿ ಇಟ್ ವಿಲ್ ಬಿ ಕ್ಯಾಚಿಂಗ್ ಟು ಕ್ಯಾಮರಾ, ಸೊ ದಟ್ ಅವಾಗ ನಮ್ಮದು ಗೇಮ್ ಡೆವಲಪ್ ಆಗೋ ಚಾನ್ಸಸ್ ಇದೆ. ಸೊ ಇಷ್ಟು ಹೇಳ್ತಾ ನಮ್ಮ ಎಲ್ಲ ಈ ಒಂದು ಕ್ರೀಡೆಯನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕಾಲೇಜ್ನ ದೈಹಿಕ ಶಿಕ್ಷಣ ನಿರ್ದೇಶಕ ಅಂತ ಡಾಕ್ಟರ್ ಸೋಮಪ್ಪ ಬಡಿಗರ್ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಪ್ರಾಂಶುಪಾಲರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಅಭಿನಂದಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಸರ್, ಕಡೆಯದಾಗಿ ಸರ್ ನಿಮ್ಮ ಒಂದು ಮಾತು ಈ ಒಂದು ಕಾರ್ಯಕ್ರಮದ ಬಗ್ಗೆ, ಮತ್ತೆ ನೆಕ್ಸ್ಟ್ ಮುಂಬರುವ ಯೋಜನೆ ಯಾವ ತರ ಇರುತ್ತೆ ಅನ್ನೋದು. ನೋಡಿ, ಕಾಲ ಯಾವ ಥರ ಆಗಿದೆ ಅಂದರೆ, ಈಗ ಮೊಬೈಲ್ ಕಾಲ. ಮನೆಯಲ್ಲಿ ಕೂಡ ಮಕ್ಕಳು ಗಲಾಟೆ ಮಾಡದೆ ತಂದೆ ತಾಯಿ ಮೊಬೈಲ್ ಕೊಟ್ಬಿಡ್ತಾರೆ. ಆ ಮೊಬೈಲ್ ಅಡಿಕ್ಷನ್ ಆಗಿ ಮಕ್ಕಳು ಫಿಸಿಕಲ್ ಗೇಮ್ಸ್ಗೆ ಬರ್ತಾನೆ ಇಲ್ಲ, ಓಪನ್ ಫೀಲ್ಡ್ಗೆ ಬರ್ತಾನೆ ಇಲ್ಲ. ಅದು ಫುಟ್ಬಾಲ್ ಆಗಲಿ, ವಾಲಿಬಾಲ್ ಆಗಲಿ, ಥ್ರೋಬಾಲ್ ಆಗಲಿ, ಇಂಥ ಬಾಲ್ ಬ್ಯಾಡ್ಮಿಂಟನ್ ಆಗಲಿ, ಶಟಲ್ ಕಾಕ್ ಆಗಲಿ, ಕಬಡ್ಡಿ ಆಗಲಿ, ಕುಸ್ತಿ ಪಂದ್ಯಾವಳಿ ಆಗಲಿ ಬರ್ತಾ ಇಲ್ಲ. ಇದು ಬರಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಯಾಕಂದರೆ ಫಿಸಿಕಲ್ ಗೇಮೇ ಇಂಪಾರ್ಟೆಂಟ್, ಫೋನ್ ಗೇಮ್ ಅಲ್ಲ. ಅದಕ್ಕೆ ನಮ್ಮ ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ತುಂಬ ಆಸಕ್ತಿಯಿಂದ ಇದು ಇಂಟ್ರೆಸ್ಟಿಂದ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಲೋಕಲ್ಸ್ ಕೂಡ ಸಹಕಾರ ನೀಡಿದ್ದಾರೆ. ಇವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ, ಮತ್ತು ಹಸಿಬುಲ್ಲಾ ಅವರು, ಮತ್ತು ಬೇರೆ ಕೂಡ ಇಲ್ಲಿ ಪ್ಲೇಯರ್ಸ್, ಇಲ್ಲಿ ಏನು ಅಸೋಸಿಯೇಷನ್ ಇದೆ ಅದು ಹಳೆ ಪ್ಲೇಯರ್ಸ್ ಕೂಡ ಬಂದಿದ್ರು ಬೆಳಗ್ಗೆ. ಹಾಗಾಗಿ ತುಂಬ ಚೆನ್ನಾಗಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಕ್ಯಾಂಪ್ ಕೂಡ ನಾವು ಮಾಡೋಣ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಕೂಡ ಇದರಲ್ಲಿ ಸೇರಿಸ್ಬಿಟ್ಟು ಇದಕ್ಕೆ ಇಂಟ್ರೆಸ್ಟ್ ಬರಲಿ ಅಂತ ನಾವು ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ವೆರಿ ನೈಸ್ ಸರ್. ಮುಂಬರುವ ದಿನಗಳಲ್ಲಿ ಆನ್ಯುವಲ್ ಡೇ ಅಂದ್ರೆ ಲೈಕ್ ಇಯರ್ಲಿ ಒನ್ಸ್ ಮಾಡೋದು, ಟ್ವೈಸ್ ಥ್ರೈಸ್ ಆ ತರ ಏನಾದ್ರು ಯೋಜನೆ ಏನಾದ್ರು ಇದೆಯಾ ಸರ್? ಇಲ್ಲ ನಾವು ವತಿಯಿಂದ ಯಾವ ತರ ಸ್ಪಂದನೆ ಹೇಗೆ ಸಿಗ್ತಾ? ನಮಗೆ ಇದು ಗೌರ್ಮೆಂಟ್ ಕಾಲೇಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್. ನಮ್ಮ ಡಿಪಾರ್ಟ್ಮೆಂಟಿಂದ ಯಾವ್ಯಾವ ಥರ ನಮಗೆ ಆದೇಶ ಬರ್ತದೆ, ಯಾವ್ಯಾವ ಥರ ನಮಗೆ ಸರ್ಕ್ಯುಲರ್ಸ್ ಬರ್ತದೆ, ಆ ಥರ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವರ್ಷಕ್ಕೆ 2 ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಒಂದು ಇನಾಗ್ರಲ್ ಪ್ರೋಗ್ರಾಮ್, ಅದರಲ್ಲಿ ನಮ್ಮದು MLA ಸರ್ AC ಶ್ರೀನಿವಾಸ್ ಸರ್ ಅವರು CDC ಚೇರ್ಮನ್ ಆಗಿರ್ತಾರೆ, ಅವರು ಕೂಡ ಬಂದಿದ್ದರು. ಹಾಗಾಗಿ ವ್ಯಾಲಿಡೇಟರಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಈ ಪ್ರೋಗ್ರಾಮ್ಸ್ 2 ಪ್ರೋಗ್ರಾಮ್ಸು, ಇದು ಸ್ಪೋರ್ಟ್ಸ್ ಕೂಡ ಇರ್ತದೆ, ಕಲ್ಚರಲ್ ಕೂಡ ಇರ್ತದೆ, NSS ಕೂಡ ಇರ್ತದೆ, NCC ಕೂಡ ಇರ್ತದೆ, ಮತ್ತು ಯೂತ್ ರೆಡ್ ಕ್ರಾಸ್ ಇರ್ತದೆ, ಮತ್ತು ರೇಂಜರ್ಸ್ ರೋವರ್ಸ್ ಕೂಡ ಇರ್ತದೆ. ಇದು ಎಲ್ಲ ಸೇರಿ ನಾವು ಮಾಡ್ತೀವಿ. ಹಾಗಾಗಿ ಎಲ್ಲ ಪ್ರೋಗ್ರಾಮ್ಸು ಏನು ನಮಗೆ ಡೈರೆಕ್ಷನ್ಸ್ ಬರ್ತದೆ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಾಲೇಜಸ್ ಕೂಡ ಕಾಂಪಿಟೇಷನ್ಸ್ಗೆ ಹೋಗ್ತಾರೆ. ಆ ಕಾಂಪಿಟೇಷನ್ಸ್ನಲ್ಲಿ ನಮಗೆ ಕೂಡ ಅದು essay ಆಗಲಿ, ಡಿಬೇಟ್ ಆಗಲಿ, ಮೆಹಂದಿ ಕಾಂಪಿಟೇಷನ್ ಆಗಲಿ, ಬೇರೆ ಕೂಡ ಆಗಲಿ, ಅದರಲ್ಲಿ ಕೂಡ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು
ಪ್ರೈಸಸ್ ಪಡೆದಿದ್ದಾರೆ. ವೆರಿ ನೈಸ್. ಇದು ಮಾತಾಡಿ ಸರ್, ಒಂದೆರಡು ಮಾತು ಸರ್. ಎಸ್ ಸರ್, ಇವತ್ತು ನಮ್ಮ LBS ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜಲ್ಲಿ ನಾವು ಇವತ್ತು ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನ ಆರ್ಗನೈಸ್ ಮಾಡಿದ್ವಿ. ಸೊ ಈ ಟೂರ್ನಮೆಂಟ್ ಅಲ್ಲಿ ಬಹಳಷ್ಟು ಟೀಮ್ಗಳು ಬಂದು ಭಾಗವಹಿಸಿ ಪ್ರಥಮ ಮತ್ತೆ ದ್ವಿತೀಯ ಮತ್ತೆ ತೃತೀಯ ಬಹುಮಾನವನ್ನು ಗಳಿಸಿದ್ದಾರೆ. ಈ ಒಂದು ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ವತಿಯಿಂದ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ. ಇದಕ್ಕೆ ನಮ್ಮ ಕಾಲೇಜಿನ ಕಡೆಯಿಂದ ಮತ್ತೆ ನಮ್ಮ ಪ್ರಾಂಶುಪಾಲರ ಕಡೆಯಿಂದ ಎಲ್ಲ ರೀತಿ ಒಂದು ಸಹಕಾರ ಸಿಕ್ಕಿ ಟೂರ್ನಮೆಂಟ್ ಬಹಳ ಯಶಸ್ವಿಯಾಗಿ ನಡೆದಿದೆ. ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡ್ಕೊಂಡು ತುಂಬಾ ಸಡಗರ ಸಂಭ್ರಮದಿಂದ ತಮ್ಮ ಮನೆಯತ್ತ ಮರಳ್ತಾ ಇದ್ದಾರೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡ್ತಾ ಇದ್ದೀರಾ, ಇದಾಗಿತ್ತು ಎಲ್ಲ ಗಣ್ಯಮಾನ್ಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಕ್ರೀಡಾ ಇಲಾಖೆಗೆ ಆಲ್ಮೋಸ್ಟ್ ಬೆಳವಣಿಗೆಗೆ ಅಂದ್ರೆ ಸ್ಪೋರ್ಟ್ಸ್ ಒಂದು ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಒಂದು ಬೆಳವಣಿಗೆಗೆ ದೊಡ್ಡ ಮಟ್ಟದ ಒಂದು ಕೊಡುಗೆ ಆಗ್ಬೇಕು. ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಅದು ಯಾವುದೇ ತರ ಸ್ಪೋರ್ಟ್ಸ್ ಇರಲಿ, ಎಲ್ಲಾ ಸ್ಪೋರ್ಟ್ಸ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯ, ಅಂತಾರಾಜ್ಯ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ನಮ್ಮ ಕ್ರೀಡಾಪಟುಗಳು ತಯಾರಿಯಾಗುವ ನಿಟ್ಟಿನಲ್ಲಿ ಅದು ವಾಲಿಬಾಲು, ಬ್ಯಾಡ್ಮಿಂಟನ್, ವಾಟರ್ ಗೇಮ್, ಸ್ಪೋರ್ಟ್ಸ್ ಲೈಕ್ ವಾಟರ್ ಗೇಮ್ ಲೈಕ್ ಸ್ವಿಮ್ಮಿಂಗ್ ಆಗಿರ್ಬೋದು, ಕಬಡ್ಡಿ, ಖೋಖೋ, ಮತ್ತೆ ಎಲ್ಲಾ ತರ ಫುಟ್ಬಾಲು, ಕ್ರಿಕೆಟ್, ಎಲ್ಲಾ ತರ ಗೇಮ್ಸ್, ಮತ್ತೆ ಕುಸ್ತಿ, ಎಲ್ಲಾ ತರ ಗೇಮ್ಸ್. ಅದೇ ತರನೇ ವಿಶೇಷವಾಗಿ ಬಾಲ್ ಬ್ಯಾಡ್ಮಿಂಟನ್ ಈ ಒಂದು ಗೇಮ್ ತುಂಬಾ ಹಳೆಯ ಗೇಮ್ ಆಗಿದ್ದು, ಈ ಒಂದು ಗೇಮ್ನು ಕೂಡ ಮುಂಚೂಣಿಗೆ ತರುವಂತ ನಿಟ್ಟಿನಲ್ಲಿ ಈ ತರ ಒಂದು ಕಾರ್ಯಕ್ರಮಗಳು ತುಂಬಾ ಯಶಸ್ವಿ, ಅರ್ಥಪೂರ್ಣ ಮತ್ತು ಮಹತ್ವನ ಪಡೆಯುತ್ತೆ. ಸೊ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ, ಅರ್ಥಪೂರ್ಣ ಮತ್ತು ವಿಜೃಂಭಣೆಯಾಗಿ ಜರುಗಿದೆ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಈ ತರ ಒಂದು ಕ್ರೀಡೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲೂ ಕೆಲಸಗಳಾಗಬೇಕು. ಆ ನಿಟ್ಟಿನಲ್ಲಿ ಕ್ರೀಡಾಪಟುಗಳು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮತ್ತೆ ಅವರು ಒಂದು ಒಡನಾಟ ಹೇಗಿತ್ತು ಅದೆಲ್ಲ ಮೆಮೊರೀಸ್ನು ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರು. ವಿಶೇಷವಾಗಿ ಸ್ಪೋರ್ಟ್ಸ್ ಪ್ಯಾಷನೇಟ್ ಇರೋರು ಮಕ್ಕಳಿಗೆ, ಪೋಷಕರು ವಿಶೇಷವಾಗಿ ಮಕ್ಕಳನ್ನ ಮೊಬೈಲ್ ಅಡಿಕ್ಷನ್ ನಿಂದ ಬಿಟ್ಟು ಕ್ರೀಡೆ ಕಡೆ ಗಮನ ಹರಿಸಬೇಕು. ಫಿಸಿಕಲಿ ಫಿಟ್ ಆಗಿರುವಂತ ನಿಟ್ಟಿನಲ್ಲಿ ಯಾವುದೇ ತರ ಒಂದು ಗೇಮ್ಸ್ಗೆ ಅಂದ್ರೆ ಮಗುಗೆ ಅನುಗುಣವಾಗಿ ಯಾವ ಗೇಮ್ ಇಷ್ಟ ಆಗುತ್ತೋ ಆ ಒಂದು ಆಸಕ್ತಿ ಅನುಗುಣವಾಗಿ ಪೋಷಕರು ಎಂಕರೇಜ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳು ಆಗ್ಬೇಕಾಗಿದೆ. ಅದೇ ತರನೇ ಇವತ್ತು ಕಾರ್ಯಕ್ರಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು, ಮತ್ತೆ ಎಲ್ಲ ಆಲ್ಮೋಸ್ಟ್ ಕ್ರೀಡೆಗೆ ಸಂಬಂಧಪಟ್ಟ ಇಲಾಖೆ ಎಲ್ಲ ಮಾನೀಯರು ತಮ್ಮ ಅಭಿಪ್ರಾಯ ತುಂಬಾ ವ್ಯಕ್ತಪಡಿಸಿದ್ರು, ತುಂಬಾ ಅಚ್ಚುಕಟ್ಟಾಗಿ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಈ ತರ ನಡೀತಾ ಹೋದಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಾಗಿರ್ಬೋದು ಮತ್ತೆ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ವಿಶೇಷವಾಗಿ ಸರ್ಕಾರಿ ಸ್ಕೂಲಿನ ಮಕ್ಕಳು ಮತ್ತೆ ಸರ್ಕಾರಿ ಶಾಲೆಗಳು ಮತ್ತೆ ಸರ್ಕಾರಿ ಇಲಾಖೆಯಿಂದ ಆಲ್ಮೋಸ್ಟ್ ಒಂದು PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿ ಮಾಡಿರೋರಿಗೆಲ್ಲ ಉನ್ನತ ಸ್ಥಾನಮಾನ ಗೌರವಗಳನ್ನ ಅಲಂಕರಿಸಿದ್ದಾರೆ. ಹಾಗಾಗಿ ಪೋಷಕರು ಜಾಸ್ತಿ ಪ್ರೈವೇಟೈಸೇಷನ್ ಮಾಡದೆ ಸರ್ಕಾರಿ ಶಾಲೆಗಳ ಮುಖಾಂತರ ಮಾದರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಸರ್ಕಾರದ ವತಿಯಿಂದ ಎಲ್ಲಾ ತರ ಸೌಲಭ್ಯಗಳನ್ನು ಕೊಡುವ ಮುಖಾಂತರ ಎಂಕರೇಜ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರು ಮತ್ತೆ ತಮ್ಮದೇ ಆದ ಒಂದು ಛಾಪು ಮೂಡಿಸಿರುವಂತ ಶಿಕ್ಷಕರು ಅಷ್ಟೇ ಅವರು ಮಕ್ಕಳಿಗೆ ಆಲ್ಮೋಸ್ಟ್ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ, ಆಲ್ಮೋಸ್ಟ್ ಎಲ್ಲ ರೀತಿಯ ಒಂದು ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನೋಡಿ, ಇವತ್ತು ನಿಜವಾಗ್ಲೂ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಬಾಲ್ ಬ್ಯಾಡ್ಮಿಂಟನ್ ಅಂತರ ಕಾಲೇಜು ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಆಡಿದ್ದಾರೆ. ಪ್ರಾಕ್ಟೀಸು ನಿರಂತರವಾಗಿ 2-3 ತಿಂಗಳಿಂದ ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಕುಸುಮಾ ಮೇಡಮ್ ರವರ ಸಹಕಾರ, ಎಲ್ಲ ಅಧ್ಯಾಪಕ ವೃಂದದವರ ಸಹಕಾರ, ಆಮೇಲೆ ನಮ್ಮ ಸ್ಟೇಡಿಯಂನಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳ ಸಹಕಾರದಿಂದ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವತ್ತು ನಮ್ಮ ಈ ಒಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿದೆ. ಹಾಗೆ ತುಂಬಾ ಧನ್ಯವಾದ. ನೋಡ್ತಾ ಇದ್ದೀರಾ, ಈ ಒಂದು ಮೆಡಲ್ ಅಷ್ಟೇ. ಸೊ ಈ ಒಂದು ಸ್ಪೋರ್ಟ್ಸ್, ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ರನ್ನಿಂಗ್, ಎಲ್ಲಾ ತರ ಸ್ವಿಮ್ಮಿಂಗ್, ಎಲ್ಲಾ ತರ ಇರುವಂತ ಒಂದು ಮೆಡಲ್ ಪೆಂಡೆಂಟ್ ಚೆನ್ನಾಗಿ ಒಳ್ಳೆ ಡಿಸೈನ್ಡ್ ಆಗಿರೋದು ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿಯವರು ವಿಶೇಷವಾಗಿ ಈ ಒಂದು ಪೆಂಡೆಂಟ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ವಿಶೇಷವಾಗಿ ಸ್ಪೋರ್ಟ್ಸ್ನ ಒಳ್ಳೆ ಮಟ್ಟದಲ್ಲಿ ಕೊಂಡೊಯ್ಯೋ ನಿಟ್ಟಿನಲ್ಲಿ ರಾಜ್ಯ, ಹೊರ ರಾಜ್ಯ, ಅಂತಾರಾಜ್ಯ, ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ಸಲ್ಲಿ ಈ ಒಂದು ಗೇಮ್ಸ್ನ ಆಯೋಜನೆ ಮಾಡಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಗೇಮ್ಸ್ನ ಕೊಂಡೊಯ್ಯೋ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪ್ರೈಸ್, ಸಿಲ್ವರ್ ಪ್ರೈಸ್ ಅವರು ಅಂತ ಮೂಡಣದ ರವಿ ಕಿರಣಗಳು. ಸೊ ನೋಡ್ತಾ ಇದ್ದೀರಾ, ಯಾವೂರು ಬೆಣ್ಣೆ ದೋಸೆ ಫೇಮಸ್, ಮಸಾಲಾ ದೋಸೆ. ಮಾತಾಡಿ. ನರಸಿಂಹ ಅಂತ ಸರ್. ಚಂದ್ರಶೇಖರ್ ಸರ್. ಮಧುಸೂದನನ್ ಸರ್. ಗಣೇಶ್ ಸರ್. ಕುಲಕರ್ಣಿ ಸರ್. ಹೆಸರು ವಿಶ್ವಾಸ್ ಸರ್. ಮೆಂಟರ್ ಯೋಗೇಂದ್ರ ಸರ್. ಈ ನಮ್ಮ ಕಾಲೇಜಿನ JFJC ಮುಳಬಾಗಿಲು ಕಾಲೇಜ್ ವತಿಯಿಂದ ನಮ್ಮ ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು. ಬಾಲ್ ಬ್ಯಾಡ್ಮಿಂಟನ್ ಅಂತರ ಕಾಲೇಜು ಕ್ರೀಡಾಕೂಟದಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಅವರು
ಅವರು ಪರಿಶ್ರಮದಿಂದನೇ ಈ ಟ್ರೋಫಿ ನೀವು ಎಷ್ಟು ವರ್ಷದಿಂದ ಇವ್ರಿಗೆಲ್ಲ ಮೋಟಿವೇಶನ್ ಮಾಡ್ತಾ ಇದ್ದೀರಾ? ಸರ್ ನಾನು ಜಸ್ಟ್ 2 months ಇಂದ ಪ್ರಾಕ್ಟೀಸ್ ಮಾಡಿದ್ರು. 2 months ಅಲ್ಲಿ ಅವ್ರಿಗೆ ಗೇಮ್ ಸಹ ಏನೂ ಗೊತ್ತಿರ್ಲಿಲ್ಲ. ಫಸ್ಟ್ಗೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಫಸ್ಟ್ಗೆ ಈ ಲೆವೆಲ್ಗೆ ತಂದಿದ್ದೀನಿ. ಎಲ್ಲ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಅವ್ರ ಪರಿಶ್ರಮದಿಂದನೇ ಅವ್ರು ಇಲ್ಲಿವರೆಗೂ ಬರ್ತಿದ್ದಾರೆ. ಅವರಿಗೆ ಫಸ್ಟ್ ಕುಮಾರ್ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಸರ್ ಫಸ್ಟ್ ಟೈಮ್ ಬಂದಿದ್ದೀವಿ, ಒಂದು ಸೆಕೆಂಡ್ ಪ್ರೈಸ್ ಅನ್ನ ಪಡೆದಿದ್ದೀವಿ ಅಂತ ಖುಷಿ ಅಷ್ಟೇ ಸರ್. ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತೀರಾ? 1 month 1.5 months ಅಷ್ಟೇ. ವೆರಿ ಇಂಟ್ರೊಡಕ್ಷನ್ ಮಾಡಿ, ಎಲ್ಲ ಇಂಟ್ರೊಡ್ಯೂಸ್ ಮಾಡಿ. ಯಾವ ಊರು? ಕೃಷ್ಣವಂಶಿ, ಚಿಂತಾಮಣಿ. ಒಬ್ರು ಮಾತಾಡಿ. ನಮ್ದು ಚಿಂತಾಮಣಿ ಬಾಯ್ಸ್ ಕಾಲೇಜ್, GFGC ಅಂಡ್ PG ಸೆಂಟರ್. ಎಷ್ಟು ವರ್ಷದಿಂದ ನೀವೆಲ್ಲ ಬಾಲ್ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 2 years, 1 year. 1 year 2 years. ಇವತ್ತು ನಿಮ್ಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ, ಏನ್ ಹೇಳಿಕ್ ಇಷ್ಟಪಡ್ತೀರಾ? ಮುಂದೆ ನಿಮ್ಮ ಯೋಚನೆ ಏನಿದೆ? ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಪ್ರೈಸ್ ಬಂದಿರೋದಕ್ಕೆ, ನಾವು ಪ್ರಾಕ್ಟೀಸ್ ಮಾಡಿರೋದಕ್ಕೆ. ನಿಮ್ಮ ಹೆಸರು? ರಾಕೇಶ್ ಅಂತ. ಹೇಳಿ. ನಮ್ದು ಚಿಂತಾಮಣಿ GFGC ಅಂಡ್ PG ಸೆಂಟರ್ ಕಾಲೇಜು. ನಮ್ಮ ಪ್ರವೀಣ್ ಸರ್ ತುಂಬಾ ಪ್ರೋತ್ಸಾಹ ನೀಡಿದ್ರು, ಆದ್ರಿಂದಾನೇ ನಾವು ಇಷ್ಟು ದೂರ ಬಂದು ಫಸ್ಟ್ ಪ್ರವೀಣ್ ಸರ್ಗೆ ಧನ್ಯವಾದ. ನಿಮ್ಮ ಹೆಸರು? ಅನಂತ್ ಕುಮಾರ್ BV. ಹೆಸರು? ದರ್ಶನ್ ಕುಮಾರ್ KR, ವಸಂತ್ ಕುಮಾರ್ ಎಲ್ಲ. ಹೆಸರು? ಅರುಣ್ ಕುಮಾರ್, ಅರವಿಂದ್ M, ಕೃಷ್ಣವಂಶಿ, ನರೇಂದ್ರ S, ವಿವೇಕ್ NV. ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಫಸ್ಟ್ ಪ್ರೈಸ್ ಪಡೆದಂತ ಚಿಂತಾಮಣಿಯ ಒಂದು ಗೌರ್ಮೆಂಟ್ ಫಸ್ಟ್ ಡಿಗ್ರಿ ಕಾಲೇಜ್ ನ ಎಲ್ಲ ಆಲ್ಮೋಸ್ಟ್ ಬಾಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಸ್ ವಿತ್ ಟ್ರೋಫಿ ಕೂಡ ಇಟ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ, ಟ್ರೋಫಿನ ವಿಕ್ಟ್ರಿ ತೋರಿಸ್ತಾ ಇದಾರೆ. ನೋಡ್ತಾ ಇದ್ದೀರಾ, ಇಟ್ಕೊಳ್ಳಿ ಲೈವ್ ದೃಶ್ಯಾವಳಿಗಳು, ಮೆಡಲ್ ಹಾಕೊಳ್ಳಿ ಎಲ್ಲರೂ. ಸೊ ವಿಶೇಷವಾಗಿ ಆ ಒಂದು ಸಂಭ್ರಮ ಇದೆ, ಎಲ್ಲರ ಮುಖದಲ್ಲಿ ಹರ್ಷದಾಯಕ ವಾತಾವರಣ ಇದೆ. ಸೊ ಒಂದು ಚಾಂಪಿಯನ್ ಗೆದ್ದೆ ನಾನು ಅನ್ನೋ ಒಂದು ಹರ್ಷದಾಯಕ ವಾತಾವರಣ ಇದೆ. ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ಇದೇ ತರ ಚಾಂಪಿಯನ್ಶಿಪ್ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಮುಖದಲ್ಲಿ ಹರ್ಷದಾಯಕ ವಾತಾವರಣ, ಮತ್ತೆ ಅವ್ರ ಕಾಲೇಜ್ಗೂ ಹೆಮ್ಮೆಯ ವಾತಾವರಣ ಮುಖಗಳಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ಯಂಗ್ಸ್ಟರ್ಸ್, ಯೂತ್ಸ್. ಸೊ ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ 1 ವರ್ಷ 2 ವರ್ಷದಿಂದ ನಿರಂತರವಾಗಿ ಅಭ್ಯಾಸ ಮಾಡಿ ಫುಲ್ ಫಿಟ್ ಆಗಿ ಸ್ಪೋರ್ಟ್ಸ್ ಪರ್ಸನ್ ತರನೇ ಫುಲ್ ಫಿಟ್ ಆಗಿದ್ದಾರೆ. ಎಲ್ಲರನ್ನು ನೋಡ್ಬೋದು. ಇಲ್ಲ ಹಂಗೆ ಹೇಳ್ಬೇಕು ಸರ್, ಸ್ಪೋರ್ಟ್ಸ್ ಅಲ್ಲಿ ಇದ್ದಾಗ ಅದನ್ನು ಹೇಳ್ಬೇಕು. ಸ್ಪೋರ್ಟ್ಸ್ ಈ ಒಂದು ಬಾಲ್ ಬ್ಯಾಡ್ಮಿಂಟನ್ ಅಲ್ಲಿ ಇನ್ವಾಲ್ವ್ ಆಗಿರೋರು ಯಾವುದೇ ತರ 4-5 ಕ್ರೀಡೆಗಳಲ್ಲೂ ಕೂಡ ಅವರು ಇನ್ವಾಲ್ವ್ ಆಗಿ ಆಲ್ಮೋಸ್ಟ್ ವಿಶೇಷವಾಗಿ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು. ವಿಕ್ಟ್ರಿ ತೋರಿಸಿ, ವಿಕ್ಟ್ರಿ. ಎಸ್, ಬ್ಯಾಡ್ಮಿಂಟನ್ ಸೊ ವಿಶೇಷವಾಗಿ 3ನೇ ಪ್ರೈಸ್ ಆಲ್ಮೋಸ್ಟ್ ಬ್ರಾನ್ಸ್ ನ ಪಡೆದಂತ ಬಂಗಾರಪೇಟೆ. ಆಲ್ಮೋಸ್ಟ್ ಏನು ಬಂಗಾರಪೇಟೆ ಅಂತ ಹೇಳಿದ್ರೆ ನಮ್ಗೆ ಚಾಟ್ಸ್ ಫೇಮಸ್. ಆ ಒಂದು ಊರಿನ ಹುಡುಗರ್ನು ಕೂಡ ನಾವು ನೋಡ್ತಾ ಇದೀವಿ. ಎಲ್ಲರ ಮುಖದಲ್ಲಿ ಹರ್ಷದಾಯಕ ವಾತಾವರಣ ಇದೆ. 3rd ಪ್ರೈಸ್ ಗೆದ್ದಿದ್ರು ಸಹ ಒಂದು ಎಂಕರೇಜ್ಮೆಂಟ್ ನೀಡುವ ನಿಟ್ಟಿನಲ್ಲಿ ಪ್ರಿನ್ಸಿಪಲ್ ಅವ್ರಿಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಗೇಮ್ಸ್ ತುಂಬಾ ಚೆನ್ನಾಗಿ ಆಡಿ ಫಸ್ಟ್ ಪ್ರೈಸ್ ಪಡೀಲಿ ಅಂತ ಅವರು ಆಶಯ ಪಟ್ಟಿದ್ದಾರೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ತುಂಬಾ ಟೀಮ್ಸ್ ಇದ್ರು, ಅದರಲ್ಲಿ ಕೂಡ 3ನೇ ಸ್ಥಾನ ಪಡೆಯೋದು ಕೂಡ ಒಂದು ಅವಕಾಶನೇ ಅದು. ಯಾಕಂದ್ರೆ ಈಗ 3ನೇ ಅಂದ್ರೆ ನೆಕ್ಸ್ಟ್ ಮೊದಲು ಬರ್ತದೆ. ಹಾಗಾಗಿ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಕೂಡ ಇದು ಬ್ರಾನ್ಸ್ ಪಡೆದಿದ್ದಾರೆ ಅಂದ್ರೆ ತುಂಬಾ ಒಳ್ಳೇದು. IBM ಕಾಲೇಜ್ ಡಿಗ್ರಿ ಕಾಲೇಜ್ ಅವರು ಅಲ್ಲಿಂದ ಟ್ರಾವೆಲ್ ಮಾಡಿ ನಮ್ಮ ಕಾಲೇಜ್ ಬೆಂಗಳೂರಿಗೆ ಬಂದಿದ್ದಾರೆ, ಮತ್ತೆ ಆಡಿದ್ದಾರೆ. ಬೆಳಗ್ಗೆ 8-9 ಗಂಟೆಗೆ ಬಂದು ಇಲ್ಲಿವರೆಗೆ 5:30-6 ಗಂಟೆ ಆಗ್ತಾ ಇದೆ. ಇಲ್ಲಿವರೆಗೆ ಕೂಡ ಇವರು ಇದ್ದು ಸಾಥ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಎಲ್ಲ ಟೀಮ್ಸ್ ಆಡಿದ್ರು, ಆದ್ರೆ ಸೋಲು ಗೆಲ್ಲು ಇರ್ತದೆ. ಇವರಿಗೆ 3ನೇ ಸ್ಥಾನ ಸಿಕ್ಕಿದೆ. ಮೊಹಮ್ಮದ್ ಅಫಾನ್ ಅಂತ. ಹೆಸರು? ಸೈಯದ್ ಅರ್ಫಾತ್, ಸುಲೇಮಾನ್, ಟೀಮ್ ಖಾನ್. ಮೋಟರ್ ಮೆಂಟರ್ ಇಲ್ಲಿ ಬಂದಾಡಿದ್ದಕ್ಕೆ ಚೆನ್ನಾಗಿ ಕಾಣಿಸ್ತು. ನಮ್ಗೂ ಇನ್ನ ಮೋಟಿವೇಟ್ ಆಯಿತು. ಇನ್ನ ಅಪ್ಕಮಿಂಗ್ ಗೇಮ್ಸ್ ಅಲ್ಲಿ ನಮ್ಮ ಜೂನಿಯರ್ಸ್ಗೆ ಎಲ್ಲರಿಗೂ ಒಂದು ಇದು ಎನ್ಕರೇಜ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಗೇಮ್ ಅಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಅದೆಲ್ಲ ಸಪೋರ್ಟಿವ್ ಆಗುತ್ತೆ. ವೆರಿ ನೈಸ್. ಸೊ ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್ ಪ್ಯಾಷನೇಟ್ ಇರೋರು, ವಿಶೇಷವಾಗಿ ಸೋಲು ಗೆಲುವು ಒಂದೇ ಮುಖದ 2 ನಾಣ್ಯಗಳಿದ್ದಾಗೆ ಯಾರು ಕೂಡ ಸೋತೆ ಅಂತ ಭಾವನೆ ಇಟ್ಕೋಬಾರ್ದು. ಸೊ ಪ್ರತಿಯೊಂದು ಸೋಲು ಗೆಲುವಿನ ಮೆಟ್ಟಲಾಗಿ ಪರಿವರ್ತನೆ ಆಗೋ ನಿಟ್ಟಿನಲ್ಲಿ ನಿರಂತರವಾದ ಪರಿಶ್ರಮ, ಡೆಡಿಕೇಶನು, ಹಾರ್ಡ್ ವರ್ಕು. ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಡೆಡಿಕೇಶನು, ಹಾರ್ಡ್ ವರ್ಕು, ಪ್ಯಾಷನೇಟ್ ಇರಬೇಕು. ನಾವು ಸೋತು ಅಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಗೆಲ್ತೀವಿ. ಏನೇನು ನಾವು ತಯಾರಿ ಮಾಡ್ಕೋಬೇಕು, ನೆಕ್ಸ್ಟ್ ಗೆಲ್ಲುವಂತ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತ. ಅಂದ್ರೆ 3rd ಪ್ರೈಸ್ ಇಸ್ ನಾಟ್ ಏನು ದೊಡ್ಡ ಕಂಡಮ್ ತರಲ್ಲ. ಬ್ರಾನ್ಸ್ ಇಸ್ ಆಲ್ಸೋ ಒಳ್ಳೆ ಗುಡ್ ಇದೆ ಅಂತಾನೆ ಹೇಳ್ಬೋದು. ಆ ಒಂದು ಕಾಲೇಜ್ನ ರೆಪ್ರೆಸೆಂಟ್ ಮಾಡಿ ಇವತ್ತು ಅಲ್ಲಿಂದ ಬಂದು ಮುಳಬಾಗಿಲು ಚಾಟ್ಸ್ ಕೂಡ ಫೇಮಸ್. ಅದೇ ತರನೇ ಈ ಒಂದು ಸ್ಪೋರ್ಟ್ಸ್ ಫೇಮಸ್, ಬಂಗಾರಪೇಟ್ ಚಾಟ್ಸ್ ಕೂಡ ಫೇಮಸ್. ಅದೇ ತರನೇ ಈ ಒಂದು ಸ್ಪೋರ್ಟ್ಸ್ನ ರೆಪ್ರೆಸೆಂಟ್ ಮಾಡಿ ಬ್ರಾನ್ಸ್ನ ತಗೊಂಡಿದ್ದಾರೆ. ಬ್ರಾನ್ಸಲ್ಲೂ ಅಷ್ಟೇ ನೋಡ್ಬೋದು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ.
ಬ್ರಾನ್ಸ್ನು ಆಲ್ಮೋಸ್ಟ್ ಡಿಸೈನ್ ವೈಸ್ ಮೇಕಿಂಗ್ ಪ್ರತಿಯೊಂದು ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನೀಡುವ ನಿಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಎಲ್ಲ ನಮ್ಮ ಒಂದು ಗೇಮ್ಸು ಸ್ಪೋರ್ಟ್ಸು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ವಿಜೃಂಭಣೆಯಾಗಿ ಅರ್ಥಪೂರ್ಣವಾಗಿ ನೆರವೇರಿದ್ದು ಇವತ್ತು ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ನಮ್ಮ ಕ್ರೀಡಾಕೂಟ ಅಂದರೆ ಕ್ರೀಡಾ ಗ್ರೌಂಡ್ ಏನಿದೆ ಅದಕ್ಕೆ ಸಾಕ್ಷಿಯಾದ್ರು ಅಂತಲೇ ಹೇಳ್ಬೋದು. 30ಕ್ಕೂ ಹೆಚ್ಚು ಕಾಲೇಜಸ್ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದಿದ್ರು. ಅದು ಕೋಲಾರ ಆಗಿರ್ಬೋದು, ಸೊ ನಮ್ಮ ದೇವನಹಳ್ಳಿ, ಮಾಲೂರು, ಚಿಂತಾಮಣಿ, ಗೌರಿಬಿದನೂರು, ಎಲ್ಲ ಕಡೆಯಿಂದನೂ ಬೆಂಗಳೂರು ನಾರ್ತ್ಗೆ ಒಂದು ನಾರ್ತ್ಗೆ ಸಂಬಂಧಪಟ್ಟಂತ ಒಂದು ಕಾಲೇಜಸ್ ಯಾವ್ಯಾವ್ದು ಬರುತ್ತೋ ಆ ಎಲ್ಲ ಊರುಗಳನ್ನು ಕವರ್ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಿರೋದು ಮೊದಲನೇ ಬಾರಿಗೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಿನ್ಸಿಪಲ್ ಅಷ್ಟೇ ತುಂಬಾ ವಿಶೇಷವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮುಂಬರುವ ದಿನಗಳಲ್ಲಿ ಇದೇ ತರ ಹೆಚ್ಚೆಚ್ಚು ಸ್ಪೋರ್ಟ್ಸ್ಗೆ ಕಾರ್ಯಕ್ರಮಗಳು ಆಯೋಜಿಸುವ ಮುಖಾಂತರ ನಾವು ಕೂಡ ಅಂದ್ರೆ ಗೌರ್ಮೆಂಟ್ ಗೈಡ್ಲೈನ್ಸ್ ಏನಿದೆಯೋ ಅದರ ಮಾರ್ಗದರ್ಶನವಾಗಿ ನಾವು ಕೂಡ ಮಾಡ್ತೀವಿ ಅಂತ ಅವರು ಅಭಿಪ್ರಾಯ ಪಡ್ತಾ ಇದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಈ ಒಂದು ಗ್ರೌಂಡ್ ನಲ್ಲಿ. ಇದಾಗಿತ್ತು ಇವತ್ತಿನ ಲೈವ್ ಹಾಗೂ ದೃಶ್ಯಾವಳಿ. ಚಲಪತಿ ಮತ್ತು ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಮೊಹಮ್ಮದ್ ಮಂಜೂರ್ ನೌಮನ್ ಸರ್ ಅವರು ಹಾಗೂ ಆಸಿಫುಲ್ಲಾ ನಮ್ಮ ಹಿರಿಯ ಆಟಗಾರರು, ಹಾಗೆ ಚಂದ್ರಶೇಖರ್ ನಮ್ಮ ಇವರು ಬಾಲ್ ಬ್ಯಾಡ್ಮಿಂಟನ್ ಆಟದ ಹಿಂದೆ ಎಲ್ಲ ಸಾಕಷ್ಟು ಇಲ್ಲಿ ಆಟ ಆಡಿ ಪ್ರತಿಭೆಗಳು ಅದನ್ನು ಅವರ ಬಳಕೆ ನಮಗೆ ಆಗಬೇಕು. ನಮ್ಮ ಎಲ್ಲ ಕ್ರೀಡಾಪಟುಗಳ ಮುಂದೆ ಅವರ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಸರಿ ಬಾಬು ರೆಡ್ಡಿ ಆಲ್ ದಿ ಬೆಸ್ಟ್ ಅಮ್ಮ, ಚೆನ್ನಾಗಿ ಅಜಿತ್ तेरह तारीख 2 मीटिंग में क्रिकेट की वजह से भी मैं प्रमोट करने के लिए गुलाब को ग्रुप तुम्हारे अंडर ही शेष नहीं कॉलेज का ಬೆಳಿಗ್ಗೆ ಎದ್ದೆ ಕಟ್ ಮಾಡಿ ಸರ್ವಿಸ್ ಇವರು ಬಾಲ್ ಬ್ಯಾಡ್ಮಿಂಟನ್ ಆಟದ ಹಿಂದೆ ಎಲ್ಲ ಸಾಕಷ್ಟು ಇಲ್ಲಿ ಆಟ ಆಡಿ ಪ್ರತಿಭೆಗಳು ಅದನ್ನು ಅವರ ಬಳಕೆ ನಮಗೆ ಆಗಬೇಕು. ನಮ್ಮ ಎಲ್ಲ ಕ್ರೀಡಾಪಟುಗಳ ಮುಂದೆ ಅವರ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಸರಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್
ಸರ್ एकदम क्लिक क्रिकेट की वजह से भी मैं प्रमोट करने के लिए बुला को बैकग्राउंड तुम्हारे अंडर ही शेष नहीं कॉलेज का ಕಟ್ ಮಾಡಿ ಸರ್ವಿಸ್ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.